ಈಗ ನಿಮ್ಮದು ಲಿಂಗಸೂರು ತಾಲೂಕ ನಮ್ಮ ರಾಯಚೂರು ಜಿಲ್ಲೆ ಊರು ಕನ್ನಾಳ ಗ್ರಾಮ. ಈಗ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಸಮಾಜದವ್ರಾಗ್ಯಾರ, ಇವ್ರಿಗೆ ಹೇಳೋಕೆ ಏನು ಇಷ್ಟಪಡ್ತೀರಿ ನೀವು? ಯಾಕಂದರೆ ನಿಮ್ಮದೆಲ್ಲ ಇಲ್ಲಿ ನೋಡಿದ್ರೆ ತಗಡೈತೆ, ಹೊಲ್ದಾಗದಿರಿ, ಇಲ್ಲೆಲ್ಲ ಇಷ್ಟೆಲ್ಲ ಇದೈತೆ, ಬರೀ ಓಟ್ ಮಾಡ್ಕೊಂಡಿದ್ರಿ, ಆದ್ರೆ ಈ ಥರ ತಗಡ್ನಾಗದಿರಿ. ಮತ್ತು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ? ಹ್ಞೂ ನಮ್ಮ ಹೌದಲ್ಲ, ಕುರಿ ಶೆಡ್ ಬೇಕು, ಕುರಿ ಶೆಡ್ ಬೇಕು, ಮನೆ ಇರೋಕೆ ಒಂದು ಮನೆ ಆಗ್ಬೇಕು. ಈಗ ನೀವು ಇಷ್ಟೆಲ್ಲ ಅಡಿವಾಗ ಬಿದ್ದು ಅಡಿವಾಗದಿರಿ, ಈಗ ನಿಮ್ಗೆ 24 ಗಂಟೆ ಕರೆಂಟ್ ಬರ್ತಾ ಇಲ್ಲಮ್ಮ? ಹೋಗ್ಬಿಡ್ತು ರಾತ್ರಿ, ರಾತ್ರಿ ಕರೆಂಟ್ ಇಲ್ಲ. ಈಗ ನಿಮ್ಮ ರಾತ್ರಿ ಕೊಡಂಗಿಲ್ಲ ಕರೆಂಟ್. ಹಿಂಗಾಗಿ ನೀವೇನೈತೆ ಮುಖ್ಯಮಂತ್ರಿಗಳಿಗೆ ಕರೆಂಟ್ ಕೊಡ್ಬೇಕಂತ ಹೇಳ್ತಾರೆ. ಕರೆಂಟ್ ಬೇಕು. ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಹೊಲ್ದಾಗ ಇದೀವಿ, ಎಲ್ಲರಿಗೆ ನನಗೆ ಕರೆಂಟ್ ಬೇಕು, ಆಗ ಒಂದು ಶೆಡ್ ಬೇಕು, ನಮಗೆ ಮನೆ ಹಾಕಿ ಕೊಡ್ಬೇಕು. ಈ ನೀವು ರಾಜ್ಯದ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಮತ್ತು ಅವ್ರ ಸಮಾಜದವ್ರು, ನೀವು ಒಟ್ಟು ಅವ್ರ ಪರವಾಗಿ ಇದ್ದರು ಇದ್ರಿ, ಆದರೂ ನಿಮ್ಗೆ ಏನೈತೆ ಮನೆ ಇಲ್ಲ, ಇರಕ್ಕೆ ಮನೆ ಇಲ್ಲ. ಈ ಕಡೆಗೆ ಏನೈತೆ ಶೆಡ್ ಇಲ್ಲ, ಕುರಿಗಳಿಗೆ ದನಗಳಿಗೆ ಶೆಡ್ ಇಲ್ಲ, ಯಾವುದೇ ಸರ್ಕಾರ ಸೌಲಭ್ಯ ನಿಮ್ಗೆ ಸಿಕ್ಕಿಲ್ಲ, ಮತ್ತು ರಾತ್ರಿ ಕರೆಂಟಿನೂ ಸಿಕ್ಕಿಲ್ಲ. ನೀವು ಹೊಲ್ದಾಗಿರಕ್ಕೆ ಎಷ್ಟು ವರ್ಷ ಆಯ್ತು ಮಂದಾಜು? 7-8 ವರ್ಷ. ಯಾಕೆ 20 ವರ್ಷ ಆಗಿರೋ ನನ್ನ ಲೆಕ್ಕದಾಗ? ಜಾಸ್ತಿ ಆಯ್ತಲ್ಲ? ಏನು 30 ವರ್ಷ ಆಯ್ತು? ಮೇಲೆ ಆಯ್ತಲ್ಲ, ಒಂದು 30 ವರ್ಷ ನನ್ನ ಲೆಕ್ಕದ. ನಾನು ನೋಡೋಕೆ ಒಂದು 30 ವರ್ಷ ಆಯ್ತು ನಿಮ್ಮನ್ನು. ಅದಕ್ಕೆ ನಾನು ನೋಡೋಕೆ ನಿಮ್ಮನ್ನು 30 ವರ್ಷ ಆಯ್ತು ನಿಮ್ಮನ್ನು. ಹೌದು ಯಜಮಾನ? ನಮ್ಗೇನು ಮನಿ ಇಲ್ಲ, ಕುರಿ ಶೆಡ್ ಇಲ್ಲ, ದನ ಶೆಡ್ ಇಲ್ಲ, ಹಿಂಗ ಕರೆಂಟ್ ಇಲ್ಲ ನಮ್ಗ. ಈಗ ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡ್ ಬಿದ್ದೀವಿ, ಹುಳ ಉಪ್ಪಡಿ ಬಲು ಇದೈತಿ ನಮ್ಗ. ಏನಿಲ್ಲ ನೋಡಿ, ಬೇಕು ನಮಗ ಕರೆಂಟ್ ಬೇಕು ನಮಗ. ನಾಳೆ ಎಲೆಕ್ಷನ್ ಅಂಬದ್ರಾಗ ಕರೆಂಟ್ ಹಾಕಿರ್ ಇಲ್ಲಮ್ಮ. ಈ ವಿಡಿಯೋದಿಂದ ಅವ್ರು ನಿಮಗೆ ವ್ಯವಸ್ಥೆ ಮಾಡ್ತಾರಂತ ನಾನು ಭಾವಿಸ್ತೀನಿ. ನೋಡಮ್ರಿ ಏನಮ್ಮ, ನಿಮ್ಮ ಕೂಗು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುಟ್ಲಿ ಏನಮ್ಮ. ನಾವು ಧನ್ಯವಾದಗಳನ್ನ ಅರ್ಪಿಸಂಬ್ರಿ. ಯಾಕಂದ್ರೆ ಈಗ ಹೊಸ ವರ್ಷ ಯುಗಾದಿಯಾಗ ನೀವು ಅವ್ರು ಕೇಳ್ಕೊಳ್ಳೋದು ಏನಂದ್ರೆ, ನೀವು ಈಗ ನಿಮ್ಮ ಸರ್ವಿಸ್ ಒಂದು 50 ವರ್ಷ ಕೃಷಿ ಜೀವನ, ಇದರಲ್ಲಿ ನೀವು ಈಗ ಕೊನೆ ಜೀವನ ಇದೀರಿ. ಈಗಾರ ಕಡೆಗೆ ಒಂದು ಮನೆ ಆಗಲಿ ಆರಾಮಾಗಿರ್ಬೇಕಂತ ವಿಚಾರ ಮಾಡಿರಿ, ಇಷ್ಟ ಇದೀರಿ. ಯಾಕಂದ್ರೆ ಈಗ ತಗಡಿನ ಮ್ಯಾಗ ಕಟ್ಟಿಗೆ ಇರ್ಕೊಂಡು ಕಲ್ಲು ಇಟ್ಕೊಂಡು ಇವೆಲ್ಲಾಗ ಇದೇ ಜೀವನ ಈಗ ನಿಮ್ಮದು. ಹೌದು. ಇಲ್ಲೆಲ್ಲಾಗ ಹುಲ್ಲು ಶೆಡ್ನಾಗ ಇಟ್ಟಿರಿ, ಎಲ್ಲಾಗ ಮನೆಗಳಲ್ಲೇ ಮೇವು ತುಂಬ್ಕೊಂಡಿರಿ ಏನಮ್ಮ. ಈಗ ಮನೆ ದನ ಒಟ್ಟು ಮೇವು ದನ ನೀವು ಇರೋದು ಎಲ್ಲ ಇದರಲ್ಲೇ ವ್ಯವಸ್ಥೆ ಮಾಡಿ ಕುಂತೀರಿ. ಪಾಪ ನಿಮ್ಗೆ ಸರ್ಕಾರದ ವ್ಯವಸ್ಥೆ ಆಗ್ಲಾರ ಸಂಬಂಧ ಎಲ್ಲ ಇದ್ರಾಗದಿರಿ. ಈ ಥರ ನೆಲದ ಮೇಲೆ ಇಲ್ಲೇ ಅಡುಗೆ ಮಾಡ್ಕೊಂಡು ಈಗ ನಮ್ಮ ದೇಶ ಅಭಿವೃದ್ಧಿ ಆಗೈತೆ ಅಂತ ಹೇಳ್ತಾರೆ ಮಾದ್ರನ್ನ. ಗೊತ್ತೇಳಮ್ಮ ಕರೆ. ಈಗ ನೋಡಮ್ಮ, ನಿಮ್ಮ ಸಮಾಜದವ್ರ ಮುಖ್ಯಮಂತ್ರಿ ಆಗ್ಯಾರ, ಆದರೂ ಈಗ ನೀವೇನು ಕೇಳಕ್ಕೆ ಹಚ್ಚಿರಿ, ನಮ್ಗಿನ್ನ ಸೂರಿಲ್ಲ, ನಮ್ಗೆ ಬದುಕು ಕಟ್ಕೋಬೇಕು, ಈಗ ನಮಗೆ ಬೆಳಕು ಬೇಕು ಅಂತ ಕೇಳಿರಿ. ಎಲ್ಲ ದನ ಕರ ಕಟ್ಕೊಂಡು ಇಲ್ಲೇ ಹೊಲದಲ್ಲಿದ್ರಿ ನೀವು. ದನಗಳಿಗೆ ಮೇವು ಹಾಕಿರಿ, ಮರಿ ಸಾಕಣೆ ಮಾಡಿರಿ. ಅದು ಆಡು ನಿಮ್ಮ ದನ ಮೇಲೆ ಐತಲ್ಲ. ಈಗ ಇಷ್ಟೆಲ್ಲ ನೀವು ಹೊಲ್ದಾಗಿದ್ದ ಕಾಸಿ ಜೀವನ ಮಾಡ್ತಾರಲ್ಲಪ್ಪ, ನಿಮ್ಮ ಬೆಳೆದ ಮಾಲಿಗೆ ರೇಟ್ ಸಿಕ್ಕಿಲ್ಲ, ನಿಮ್ಮ ಸರಿಯಾಗಿ ಸಿಗಲಾರ ಸಂಬಂಧ ನೀವು ಮನೆ ಕಟ್ಕೊಳಕ್ಕೆ ಆಗಿಲ್ಲ. ಏನೇ ಜೀವನ ಮಾಡೋಕ್ಕಾರಿ ಮರಿ ಮಾರ್ಕೊಂಡು ಕೋಳಿ ಮಾರ್ಕೊಂಡು ಜೀವನ ಸಾಗಿಸೋದು. ಬೆಳೆಗೇನು ಲಾಭ ಇಲ್ಲ, ಸರಿಯಾದ ಬೆಳೆ ರೇಟ್ ಇದ್ರೆ ನೀವೇನು ಮನೆ ಕೇಳಂಗಿಲ್ಲ. ನೋಡು, ಓಸು ಮಕ್ಳಿಗೆ ಇಲ್ಲೇ ಮನೆ ಕಟ್ಟಿಕೊಡ್ರಿ. ಅದು ಒಂದಿರ ಮನೆ ನಮ್ಮ ಅದು ನೋಡಿ ಬಾರಮ್ಮ, ತೆರಿ ಬಾರ ನೋಡಮ್ಮ. ಯಜಮಾನ ಹೆಸರು ಪರ್ಸಪ್ಪ ಅಲ್ಲಪ್ಪ? ಪರ್ಸಪ್ಪ ತಂದೆ ಮರಿಯಪ್ಪ.
ಆಡ್ನೇರ್ ಅಂತಾರಲ್ಲಮ್ಮ, ಆಡ್ನೇರು ಸಾಕಿನ ಕನ್ನಾಳ, ತಾಲೂಕು ಲಿಂಗಸೂರು, ಜಿಲ್ಲಾ ರಾಯಚೂರು. ನೀವು ಕನ್ನಾಳ ಸೀಮಾ ಬರ್ತಾನಮ್ಮ ಇದು ಹೊಲ? ಮಸ್ಕಿ ತಾಲೂಕು ಆಗಿದ್ದೇನೆ ಈಗ? ಓಹೋ, ಮಸ್ಕಿ ತಾಲೂಕು. ಇಲ್ಲೆಲ್ಲ ರಸ್ತೆ ಕೂಡ ವ್ಯವಸ್ಥೆ ಕೂಡ ಸರಿ ಇದ್ದಂಗಿಲ್ಲ, ಭಾಳ ಟೈಟ್ ಐತಿ ಬರಕ್ಕೆ. ಇದ ಮನೆಯಾಗ ಇರ್ತಾರೆ ನಮ್ಮ ನೀವೀಗ? ಇದ್ರಾಗ ಅಡಿಗೆ ಮಾಡ್ತೀರಿ ಇಟ್ರಾಗ? ಬಾ 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 ಬಾ. ಏನಮ್ಮ ಈ ತಗಡ ಹಾಕಿ ತಗಡ ಮ್ಯಾಗ ಕಲ್ಲು ಇಟ್ರಿ, ಗಾಳಿ ಕಿತ್ಕೊಂಡು ಹೋಗಿ ಮ್ಯಾಲೆ ಬಿದ್ದರೆ ಏನು ಮಾಡಕ್ಕೆ? ಮನುಷ್ಯರ ಮೇಲೆ ಬಿದ್ರೆ ಇದಕ್ಕೊಂದು ಬಾಗಿಲು ಕೂಡ ಸರಿಯಾಗಿಲ್ಲ. ಬಾ ಬಾ ಬಾ. ಇದ್ರಾಗ ಅಡಿಗೆ ಈಟ 6-4 ಸೈಜ್ ಅದು, ಈಟ್ರಾಗ ಜೀವನ ಮಾಡ್ಬೇಕು. ದೊಡ್ಡ ಪರಿಸ್ಥಿತಿ ಐತಿ ಇದು. ಹಂಗಾಗಿ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳ್ತಾರೆ. ಆಯ್ತು ಹೇಳಮ್ಮ, ನಿಮ್ಮವ್ರ ಅದಾರ ಏನಮ್ಮ, ಏನಾರ ಒಂದು ದಾರಿ ಆಗ್ಬೋದು. ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತೀವಿ ಇದನ್ನ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳು ಭಾಳ ಒಳ್ಳೆಯವ್ರು ಅದಾರ, ನಿಮ್ಗೆ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಸಿ ಒ ಅವರು ಏನಮ್ಮ ಅವ್ರ ಗಮನಕ್ಕೆ ತಂದು ನಿಮ್ಗೊಂದು ವ್ಯವಸ್ಥೆ, ಸೂರ್ಯನ ವ್ಯವಸ್ಥೆ ಮತ್ತು ರಸ್ತೆ ಕರೆಂಟ್ನ ವ್ಯವಸ್ಥೆ ಏನೋ ಒಂದು ಆಗ್ಬೋದು ಅಂತ ಭಾವಿಸ್ತೀವಿ. ನೀರು ಕಡಿಮೆ ಹೆಚ್ಚು ಕಡಿಮೆ ಆಗ್ತಲ್ಲಪ್ಪ ನೀರು? ಓಹೋ, ಹೌದಾ, ಸಲ ಜಾಸ್ತಿ ಬರ್ತಾ ಮತ್ತೆ ಕಡಿಮೆ ಆಗ್ತೈತೆ. ಓಹೋ, ಈ ನೀರು ನಂಬಿಕೆ ಅಂದ್ರೆ ನೀವು ಇಲ್ಲಿದ್ದೀರಿ? ಹಾಂ. ಏನು ಕಷ್ಟಪಟ್ಟರು ಕೂಡ ಬೆಳೆದ ಮೇಲೆ ರೇಟ್ ಇಲ್ಲ, ಲಾಭ ಇಲ್ಲ. ಹೌದೌದೌದೌದು. ನಿಮ್ಮದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಕನ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ನಿಮ್ಮದು ಕನ್ನಾಳ ಗ್ರಾಮ. ಪರಸಪ್ಪ ತಂದೆ ಮರಿಯಪ್ಪ ಆಡ್ನವ್ರು. ರೈಟ್. ಮೊನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ನಾವು ಇವತ್ತು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕನ್ನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕನ್ನಾಳ ಗ್ರಾಮದ ಪರಸಪ್ಪ ತಂದೆ ಮರಿಯಪ್ಪ ಆಡಿನ ಇವರ ಜಮೀನಿಗೆ ಬಂದಿದ್ದೇವೆ. ಇವರು ಕನಿಷ್ಠ ಒಂದು 30 ವರ್ಷ ಮೇಲ್ಪಟ್ಟು ಇಲ್ಲೇ ಮೊಮ್ಮಕ್ಕಳನ್ನ ಎಲ್ಲರನ್ನ ಕರ್ಕೊಂಡು ಕಾಸಿ ಅಡವಿಯಲ್ಲೇ ಇದ್ದಾರೆ. ಕೋಳಿ ದನ ಕುರಿ ಎಲ್ಲ ಸಾಕೊಂಡು ಈಗಾಗಲೇ ಸಾಕಷ್ಟು ನಾನು ತೋರಿಸಿದೆ. ಇವರು ಜೀವನ ಹೆಂಗೈತೆ ಅಂದ್ರೆ ಭಾಳ ಗಂಭೀರತೆಯಲ್ಲಿದೆ ಇಲ್ಲಿ. ಯಾಕಂದರೆ ಇವ್ರಿಗೆ ಯಾವುದೇ ಮನೆಗಳ ವ್ಯವಸ್ಥೆ ಇಲ್ಲ, ಇದರಲ್ಲಿ ಒಟ್ಟು ಮೇ ಉಟ್ಕೊಳ್ಳೋದು ಯಾವುದೇ ಇದು ಸಮಸ್ಯೆ ಇದೆ. ಹಾಗಾಗಿ ನಮ್ಮ ರಾಯಚೂರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಕಾರ್ಯನಿರ್ವಾಹಕರು ಮತ್ತು ಏನು ಇಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸಿ ಇವರಿಗೆ ಸರ್ಕಾರಿ ಸೌಲಭ್ಯವನ್ನು, ಏನು ಮನೆ ಮತ್ತು ಶೆಡ್ಡುಗಳನ್ನು, ಕುರಿ ಶೆಡ್ಡು ಮತ್ತು ಜಾನುವಾರು ಶೆಡ್ಡನ್ನು ಒದಗಿಸಿಕೊಡಬೇಕು. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಮುಖ್ಯವಾದ ಸಮಸ್ಯೆ ಏನಂದರೆ ಇವರು ರಾತ್ರಿ ಕೂಡ ಈಗ ಹೊಲ್ದಾಗಿರೋದ್ರಿಂದ ಇವ್ರಿಗೆ ರಾತ್ರಿ ವಿದ್ಯುತ್ ಸಿಗ್ತಾ ಇಲ್ಲ. 3 ಫೇಸ್ ವಿದ್ಯುತ್ ಆಗಲಿ ಅದು 4 ತಾಸು 5 ತಾಸು ಅಷ್ಟೇ ಕೊಡ್ತಾರೆ, ಬಂದು ಹೋಗಿಬಿಡ್ತಾ. ಹಂಗಾಗಿ ಇವ್ರಿಗೆ ರಾತ್ರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ತೊಂದರೆ ಆಕಚ್ಚೈತೆ. ಮತ್ತು ಅದೇ ರೀತಿಯಾಗಿ ಹಾವು ಮತ್ತು ವಿಷಜಂತುಗಳ ಅವಳಿಯಿಂದ ಇಲ್ಲೊಂದು ತೆಗರು ಮರಿ ಇದೆ, ಇದಕ್ಕೆ ಹಾವು ಕಚ್ಚೋ ಸಂಬಂಧ ನೆಡೆ ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಹಾವು ಕಚ್ಚೈತಿ, ಇದಕ್ಕೆ ಹಾವು ಕಚ್ಚಿಕೆ ನಡೆಯಕ್ಕೆ ಬರುವಲ್ತಾರೆ, ನೆಡೆ ಕೂಡ ಬರ್ತಾ ಇಲ್ಲ ಅಂತ ಅಂದ್ರೆ. ಹಾವು ಕಚ್ಚಿಕೆ ಹಂಗಾಗ್ಬಿಟ್ಟೈತೆ. ಇದು ಈ ಥರ ಆಗಿದ್ರಿಂದ ಇವರಿಗೆ ನಿರಂತರ ಜ್ಯೋತಿ ವಿದ್ಯುತ್ನಲ್ಲಿ ಒದಗಿಸಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ಮಸ್ಕಿ ತಾಲೂಕಿನ ತಹಶೀಲ್ದಾರರಲ್ಲಿ ಮತ್ತು ಏನು ವಿದ್ಯುತ್ ಸಂಪರ್ಕ ಒದಗಿಸಿಕೊಡತಕ್ಕಂಥ ನಮ್ಮ ವಿದ್ಯುತ್ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು. ನಮ್ಮ ಹೆಸರು ಶರಣಪ್ಪ ಮರಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ, ಹೊಸೂರು ಸೇನೆ, ರಾಯಚೂರು.
ಹುಡ್ರು ಪಡ್ರು ಎಲ್ಲ ಕತ್ಲ್ದಾಗ ಅಡ್ಡಾಡೋದು.